ಹಾಯ್ ಹಲೋ ಫ್ರೆಂಡ್ಸ್, ಒಂದು ಸಣ್ಣ ಕತೆ ಹೇಳುವೆ. ನಾನು ಹನಿ, ಪ್ರೈವೇಟ್ ಶಾಲೆಯಲ್ಲಿ ಕನ್ನಡ ಟೀಚರ್. ಸದ್ಯಕ್ಕೆ ನನ್ನ ಎದುರು ಪ್ರಾಂಜನ್ ಎನ್ನುವ 5ನೇ ತರಗತಿಯ ಒಂದು ಮಗುವಿನ ತಾಯಿ ಕುಳಿತಿದ್ದು ನಾನು ಹೇಳುವ ಮಾತಿಗಾಗಿ ಕಾಯುತ್ತಿದ್ದರು. ಏನಾಯಿತು ಮೇಡಮ್, ಪ್ರಾಂಜನ್ ಏನಾದರೂ ತಂಟೆ ಮಾಡಿದ್ದಾನಾ? ಮತ್ತೊಮ್ಮೆ ಆಕೆ ಕೇಳಲು ನಾನು ಮಾತಿಲ್ಲದೆ ಅವನ ಪರೀಕ್ಷೆಯ ಉತ್ತರ ಪತ್ರಿಕೆ ಟೇಬಲ್ ಮೇಲೆ ಇಟ್ಟೆ. ಅದನ್ನು ಪಡೆದು ಒಮ್ಮೆ ಕಣ್ಣಾಡಿಸಿದಳು. ಆಕೆಗೆ ವಿಚಿತ್ರ ಎನ್ನುವಂಥದ್ದು ಏನೂ ಕಾಣಿಸಲಿಲ್ಲ. ಮಾಮೂಲಿಯಂತೆ 100ಕ್ಕೆ 100 ಅಂಕ ಇತ್ತು. ಆಕೆ ನನ್ನನ್ನು ಆಶ್ಚರ್ಯದಿಂದ ನೋಡಿದಳು. ಅವಳ ನೋಟದ ಇಂಗಿತಾರಿತ್ತು. ನಾನೇ ಅವನ ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ಬದುಕಿನ ಗುರಿ ಬಗ್ಗೆ 5-6 ವಾಕ್ಯ ಬರೆಯಿರಿ ಎನ್ನುವುದರ ಮೇಲೆ ಬೆರಳಿಟ್ಟು ತೋರಿಸಿದೆ. ದೇವರೇ, ಈ ಜಗತ್ತಿಗೆ ಮೊಬೈಲ್ ಎನ್ನುವ ವಸ್ತು ಬಂದಿದ್ದೇ ತಪ್ಪು. ಇನ್ನು ಅದನ್ನು ಬೇಡ ಎಂದು ಎಸೆಯಲು ಸಾಧ್ಯವೇ ಇಲ್ಲ. ನನ್ನ ಬದುಕಿನ ಗುರಿ ಎಂದರೆ ಮುಂದಕ್ಕೆ ಆ ಮೊಬೈಲ್ನಲ್ಲಿ ದಿನಕ್ಕೆ 100 ರೀಲ್ಸ್ ಮಾತ್ರ ನೋಡಲು ಸಾಧ್ಯವಾಗಬೇಕು, ಹಾಗೂ ದಿನಕ್ಕೆ ಹೆಚ್ಚೆಂದರೆ 10 ರೀಲ್ಸ್ ಮಾಡಬೇಕು ಎನ್ನುವ ತಂತ್ರಜ್ಞಾನ ತರಬೇಕೆಂಬ ಆಸೆ ಇದೆ. ನನ್ನ ತಾಯಿ ಒಬ್ಬರನ್ನೇ ನೋಡಿ ಈ ನಿರ್ಧಾರ ಮಾಡಿದ್ದೇನೆ. ನನ್ನಂತೆಯೇ ಅದೆಷ್ಟು ನನ್ನ ಗೆಳೆಯರು ಈ ನಿರ್ಧಾರ ಮಾಡಿದ್ದಾರೋ ತಿಳಿದಿಲ್ಲ. ಅಂದು ಓದಿ ಆಕೆ ಕಣ್ಣಿನಲ್ಲಿ ಒಂದು ಹನಿ ಕಣ್ಣೀರು ಬಂದಿದ್ದು ಎಷ್ಟು ಸತ್ಯವೋ, ಇಂದು ಆಕೆ ರಸ್ತೆಯಲ್ಲಿ ಸಿಕ್ಕಾಗ ತನ್ನ ಬ್ಯಾಗಿನಿಂದ ಕೀಪ್ಯಾಡ್ ಮೊಬೈಲ್ ತೋರಿಸಿದಾಗ ನನಗೆ ಖುಷಿಯಾಗಿದ್ದು ಕೂಡ ಅಷ್ಟೇ ಸತ್ಯ. ಇಂತಿ ನಿಮ್ಮವಳೇ ಹನಿ.